ಜೈ ಗುರುದೇವ್, ಹರೇ ಶ್ರೀಕೃಷ್ಣ. ನಮಸ್ಕಾರ ವೀಕ್ಷಕರೇ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು ಗುರು ಗೋರಖ್ನಾಥ್ ಮತ್ತು ಗುರು ಮಚ್ಚೇಂದ್ರನಾಥ್ ಅವರ ಒಂದು ಬಂಧನ ತೆಗೆಯುವ ಮಂತ್ರದ ಬಗ್ಗೆ, ಸಾಧನೆಯ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ನಿಮಗೆ ಯಾರಾದರೂ ವಾಮಾಚಾರ ಪ್ರಯೋಗ ಮಾಡಿದರೆ ಅಥವಾ ಮಾಟ ಮಂತ್ರಗಳ ಪ್ರಯೋಗ ಮಾಡಿದರೆ ಆಗ ನಿಮಗೆ ಬುದ್ಧಿ ಭ್ರಮಣೆ ಆಗಿಬಿಡ್ತದೆ. ಮನಸ್ಸಿನಲ್ಲಿ ಒಂದು ರೀತಿಯ ಮಂಕು ಕವಿದು ಬಿಡ್ತದೆ. ಅಂದರೆ ಆಲಸ್ಯ, ತೂಕಡಿಕೆ, ಆಕಳಿಕೆ, ಸೋಮಾರಿತನ, ತುಂಬ ಮೈಕೈ ನೋವು ಬರೋದು, ನಿದ್ರೆ ಜಾಸ್ತಿ ಆಗಿ ಬರೋದು, ಅಥವಾ ನಿದ್ರೆನೇ ಬರೋದಿಲ್ಲ. ಅಂದರೆ ಕೆಲವರಿಗೆ ನಿದ್ರೆನೇ ಬರೋದಿಲ್ಲ. ಹಾಗೆ ಕೆಲವರಿಗೆ ಮೈಂಡ್ ಬ್ಲಾಕ್ ಆಗಿಬಿಡುತ್ತೆ. ಏನು ಮಾತಾಡಬೇಕು, ಏನು ಮಾಡಬೇಕು, ಮುಂದಕ್ಕೇನು ಅಂತಕ್ಕಂಥದ್ದೇ ಗೊತ್ತಾಗೋದಿಲ್ಲ. ಇನ್ನು ಕೆಲವರಿಗೆ ಮೆಮೊರಿ ಪವರ್ ಅಂದರೆ ಜ್ಞಾಪಕ ಶಕ್ತಿ ತುಂಬ ಕಡಿಮೆ ಆಗಿಬಿಡುತ್ತೆ. ಯಾರಿಗೆ ಈ ಮಾಟ ಮಂತ್ರಗಳ ಪ್ರಯೋಗ ಆಗಿರುತ್ತೆ, ಯಾರಿಗೆ ಈ ವಾಮಾಚಾರದ ಪ್ರಯೋಗ ಆಗಿರುತ್ತೆ, ಅಂತಹ ವ್ಯಕ್ತಿಗಳಿಗೆ ಈ ರೀತಿಯ ಒಂದು ಲಕ್ಷಣಗಳು ಕಂಡುಬರುತ್ತೆ. ಹಾಗೆ ಈ ಮಾಟ ಮಂತ್ರ ಪ್ರಯೋಗ ಮಾಡಿ ಅಥವಾ ವಾಮಾಚಾರ ಪ್ರಯೋಗ ಮಾಡಿ ನಿಮ್ಮನ್ನು ಬಂಧನ ಮಾಡಿಬಿಡ್ತಾರೆ. ಅಂದರೆ ಲಾಕ್ ಮಾಡಿಬಿಡ್ತಾರೆ ನಿಮ್ಮನ್ನು. ಈ ಮಂತ್ರಶಕ್ತಿಯಿಂದ, ತಂತ್ರಶಕ್ತಿಯಿಂದ ನಿಮ್ಮನ್ನು ಕಟ್ಟಾಕ್ಬಿಡ್ತಾರೆ. ಹಾಗೆ ನೀವು ವಾಸ ಮಾಡ್ತಕ್ಕಂಥ ಮನೆಯನ್ನು ಮಂತ್ರಶಕ್ತಿಯಿಂದ ದಿಗ್ಬಂಧನ ಮಾಡಿ ಕಟ್ಟಾಕ್ಬಿಡ್ತಾರೆ. ಅಥವಾ ನೀವು ಮಾಡ್ತಕ್ಕಂಥ ವ್ಯಾಪಾರ ಸ್ಥಳ ಅಥವಾ ನಿಮ್ಮ ಬಿಸ್ನೆಸ್ ಅಂಗಡಿ ಆಗಿರ್ಬೋದು, ಶೆಡ್ ಆಗಿರ್ಬೋದು, ಅಥವಾ ಆಫೀಸ್ ಆಗಿರ್ಬೋದು, ಈ ಒಂದು ಸ್ಥಳಗಳನ್ನು ಸಹ ದಿಗ್ಬಂಧನ ಮಾಡಿ ಮಾಟ ಮಂತ್ರಗಳ ದುಷ್ಟಶಕ್ತಿಗಳನ್ನು ಪ್ರಯೋಗ ಮಾಡಿ ಈ ಸ್ಥಳಗಳನ್ನು ಸಹ ಬಂಧನ ಮಾಡಿಬಿಡ್ತಾರೆ. ಆಗ ನಿಮಗೆ ವ್ಯಾಪಾರ ವಹಿವಾಟಿನಲ್ಲಿ ಲಾಸ್ ಆಗುತ್ತೆ, ಪ್ರಾಫಿಟ್ ಇರೋದಿಲ್ಲ, ಲಾಭ ಕಡಿಮೆ, ಖರ್ಚು ಜಾಸ್ತಿ ಆಗುತ್ತೆ. ಅಥವಾ ನೀವೆಷ್ಟೇ ಪ್ರಯತ್ನ ಪಟ್ಟರೂ ನಿಮಗೆ ಆ ಒಂದು ಬಿಸ್ನೆಸ್ನಲ್ಲಿ ಅಥವಾ ಆ ಒಂದು ಮನೆಯಲ್ಲಿ, ನೀವು ವಾಸ ಮಾಡ್ತಕ್ಕಂಥ ಮನೆಯಲ್ಲಿ ಏಳಿಗೆ ಆಗೋದಿಲ್ಲ. ಬರೀ ಲಾಸು 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 ಅಥವಾ ಸಾಲ ಸಾಲ ಸಾಲ, ಈ ರೀತಿ ಆಗ್ಬಿಡ್ತದೆ. ನೋಡಿ, ನಿಮಗೇನಾದರೂ ಮಾಟ ಮಂತ್ರಗಳ ಶಕ್ತಿಯಿಂದ ಅಥವಾ ವಾಮಾಚಾರ ಪ್ರಯೋಗಗಳಿಂದ ನಿಮ್ಮನ್ನು ಬಂಧನಗೊಳಿಸಿದರೆ, ಲಾಕ್ ಮಾಡಿ ಕಟ್ಟಾಕಿದರೆ, ನಿಮ್ಮನ್ನು ಮಂತ್ರಶಕ್ತಿಯಿಂದ ತಂತ್ರಶಕ್ತಿಯಿಂದ ಕಟ್ಟಾಕಿದರೆ, ನಿಮ್ಮನ್ನು ಬಂಧನ ಮುಕ್ತಗೊಳಿಸುವಂತಹ ಈ ಒಂದು ಶಾಬರ ಮಂತ್ರವನ್ನು ನೀವು ಜಪ ಮಾಡಿ, ಸಿದ್ಧಿ ಮಾಡಿ, ಸಾಧನೆ ಮಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಬಂಧನಗಳು ಬಿಟ್ಟು ಹೊರಟೋಗ್ಬಿಡುತ್ತೆ. ನೋಡಿ, ಈ ಬಂಧನ ಕ್ರಿಯೆ ಅನ್ನೋದು ನಿಮ್ಮ ಮಾನಸಿಕ ಶರೀರದ ಮೇಲೆ ಆಗಿರುತ್ತದೆ. ದೈಹಿಕ ಶರೀರ ಮತ್ತು ಮಾನಸಿಕ ಶರೀರ ಎರಡೂ ಸಹ ಒಂದಕ್ಕೊಂದು ಮರ್ಜ್ ಆಗಿರುತ್ತೆ. ದೇಹಕ್ಕೆ ಸಮಸ್ಯೆ ಆದರೂ ಮನಸ್ಸಿಗೆ ಸಮಸ್ಯೆ ಆಗುತ್ತೆ, ಮನಸ್ಸಿಗೆ ಸಮಸ್ಯೆ ಆದರೂ ದೇಹಕ್ಕೆ ಸಮಸ್ಯೆ ಆಗುತ್ತೆ. ನೀವು ಬೇಕಾದ್ರೆ ಗಮನಿಸಿ. ಹಾಗಾಗಿ ಈ ಮಾಟ ಮಂತ್ರ ತಂತ್ರ, ಈ ವಾಮಾಚಾರ ಪ್ರಯೋಗಗಳೆಲ್ಲ ಬಂದ್ಬಿಟ್ಟು ನಿಮ್ಮ ಮಾನಸಿಕ ಶರೀರದ ಮೇಲೆ ಫಸ್ಟ್ ಅಟ್ಯಾಕ್ ಮಾಡುತ್ತೆ. ಆ ಮಾನಸಿಕ ಶರೀರದ ಮುಖಾಂತರ ನಿಮ್ಮ ದೇಹವನ್ನು ಅದು ತೊಂದರೆ ಮಾಡುತ್ತೆ. ಎರಡು ಒಂದಕ್ಕೊಂದು ಕನೆಕ್ಟಿವಿಟಿ ಇರೋದ್ರಿಂದ ನಿಮಗೆ ಎರಡು ರೀತಿಯಲ್ಲೂ ಸಮಸ್ಯೆ ಆಗುತ್ತೆ, ದೈಹಿಕ ಮತ್ತು ಮಾನಸಿಕವಾಗಿ ಸಮಸ್ಯೆ ಆಗುತ್ತೆ. ಹಾಗಾಗಿ ವೀಕ್ಷಕರೇ, ನಾನು ಇಲ್ಲಿ ಹೇಳ್ತಕ್ಕಂತಹ ಬಂಧನ ತೆಗೆಯುವ ಮಂತ್ರವನ್ನು ನೀವು ಜಪ ಮಾಡಿ ಸಿದ್ಧಿ ಮಾಡಿಕೊಳ್ಳೋದ್ರಿಂದ ನಿಮ್ಮಲ್ಲಿ ಆಗಿರ್ತಕ್ಕಂತಹ ಎಲ್ಲ ರೀತಿಯ ಮಾಟ ಮಂತ್ರಗಳ, ಶೂನ್ಯಗಳ ಅಥವಾ ವಾಮಾಚಾರ ಪ್ರಯೋಗಗಳ, ದುಷ್ಟಶಕ್ತಿಯ ಪ್ರಯೋಗ, ಬಂಧನ ಎಲ್ಲವೂ ಸಹ ಬಿಟ್ಟು ನಿಮ್ಮನ್ನು ಹೊರಗಡೆ ಹೊರಟೋಗ್ಬಿಡ್ತದೆ. ನೋಡಿ, ಈ ಒಂದು ಸಾಧನೆಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳ ಬಗ್ಗೆ ಮತ್ತು ನೀತಿ ನಿಯಮಗಳ ಬಗ್ಗೆ ತಿಳಿಸ್ತೀನಿ, ತಿಳ್ಕೊಳ್ಳಿ. ನೋಡಿ, ಈ ರುದ್ರಾಕ್ಷಿ ಮಾಲೆನ ಶುಚಿಗೊಳಿಸಿ, ಶುದ್ಧಗೊಳಿಸಿ, ಆನಂತರ ಅದಕ್ಕೆ ಶಾಬರ ಮಂತ್ರದಿಂದ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಆಗಿರಬೇಕು. ಅಂತಹ ರುದ್ರಾಕ್ಷಿ ಮಾಲೆಗಳನ್ನು, ವಸ್ತುಗಳನ್ನು ನೀವು ಬಳಸಿದ್ರೆ ನಿಮಗೆ ಹೆಚ್ಚಿನ ಒಂದು ಲಾಭ ಸಿಗುತ್ತೆ. ನಿಮಗೆ ಈ ರೀತಿಯ ರುದ್ರಾಕ್ಷಿ ಮಾಲೆ ಏನಾದರೂ ಬೇಕಾದರೆ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮಗೆ ಅದನ್ನು ಪೋಸ್ಟ್ ಮುಖಾಂತರ, ತಪ್ಪರೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ. ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಮಾಡಿ ಕಳಿಸ್ಕೊಡ್ತೀವಿ. ನಿಮಗೆ ಯಾವುದೇ ರೀತಿಯ ವಸ್ತುಗಳು ಬೇಕಾದರೆ, ಸಾಧನೆಗೆ ಸಂಬಂಧಪಟ್ಟಂತಹ ವಸ್ತುಗಳು, ಸಾಮಗ್ರಿಗಳು ಬೇಕಾಗಿದ್ದರೆ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಈಗ ದಿಕ್ಕು ನೋಡಿ, ಇದಕ್ಕೆ ಈ ಒಂದು ಸಾಧನೆಗೆ ದಿಕ್ಕು ಬಂದ್ಬಿಟ್ಟು ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕು.
ಹಾಗೆ ಇದಕ್ಕೆ ಸಮಯ ಬಂದ್ಬಿಟ್ಟು ಬೆಳಗಿನ ಜಾವ ಬ್ರಾಹ್ಮದ ಮುಹೂರ್ತದಲ್ಲೂ ಸಹ ಮಾಡ್ಬೋದು. ಅಂದರೆ 3 ಗಂಟೆಯಿಂದ 5 ಗಂಟೆ 6 ಗಂಟೆ ಗಂಟ ಒಳಗಡೆ ಮಾಡಬಹುದು. ಅಥವಾ ರಾತ್ರಿ ವೇಳೆ 9 ಗಂಟೆಯಿಂದ ರಾತ್ರಿ ಬೆಳಗಿನ ಜಾವ 3 ಗಂಟೆ ತನಕ ಮಾಡಬಹುದು. ಆಮೇಲೆ ಇದಕ್ಕೆ ವಸ್ತ್ರ ಬಂದ್ಬಿಟ್ಟು ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಸ್ತ್ರವನ್ನು ನೀವು ಧಾರಣೆ ಮಾಡ್ಕೊಳ್ಬಹುದು. ಹಾಗೆ ಮಂಟಪ, ನೀವು ಪೂಜೆ ಮಾಡ್ತಕ್ಕಂಥ ಮಂಟಪದ ಮೇಲೂ ಸಹ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಬಣ್ಣದ ಬಟ್ಟೆಯನ್ನು ಸಹ ನೀವು ಹಾಕ್ಕೊಂಡು ಪೂಜೆ ಮಾಡಬಹುದು. ಹಾಗೆ ನೀವು ಕುಳಿತುಕೊಳ್ತಕ್ಕಂಥ ಆಸನ, ಅದ್ರ ಮೇಲೂ ಸಹ ನಿಮ್ಗೆ ಇಷ್ಟವಾಗಿರ್ತಕ್ಕಂತಹ ಬಣ್ಣದ ವಸ್ತ್ರವನ್ನು ಹಾಕಿ ನೀವು ಕೂತ್ಕೊಂಡು ಈ ಒಂದು ಸಾಧನೆಯನ್ನು ಮಾಡಬಹುದು. ಇದಕ್ಕೆ ಯಾವುದೇ ಬಣ್ಣಗಳ ವಸ್ತ್ರಗಳ ಅವಶ್ಯಕತೆ ಇಲ್ಲ. ಹಾಗೆ ಮಂಟಪದ ಮೇಲೆ ಗುರು ಗೋರಖ್ನಾಥ್ ಮತ್ತು ಗುರು ಮಚ್ಚೇಂದ್ರನಾಥ್ ಅವರ ಫೋಟೋವನ್ನು ನೀವು ಇಡಬೇಕಾಗುತ್ತೆ. ಆ ಗುರು ಗೋರಖ್ನಾಥ್ ಅವರ ಫೋಟೋ ಇಲ್ಲ ಅಂದರೆ, ಅಥವಾ ಗುರು ಮಚ್ಚೇಂದ್ರನಾಥ್ ಅವರ ಫೋಟೋ ಇಲ್ಲ ಅಂತಂದರೆ ನೀವು ಈಶ್ವರನ ಫೋಟೋವನ್ನು ಇಡಬಹುದು. ಯಾಕೆಂದರೆ ಗುರು ಗೋರಖ್ನಾಥ್ ಅವರು ಮಚ್ಚೇಂದ್ರನಾಥ್ ಅವರ ಶಿಷ್ಯರು. ಹಾಗೆ ಗುರು ಗೋರಖ್ನಾಥ್ ಅವರು ಈಶ್ವರನ ಒಂದು ಪ್ರತಿ ಅವತಾರ. ಹಾಗಾಗಿ ಈಶ್ವರನ ಫೋಟೋವನ್ನು ಇಟ್ಟು ಸಹ ನೀವು ಈ ಒಂದು ಸಾಧನೆಯನ್ನು ನೀವು ಮಾಡಬಹುದು. ಹಾಗೆ ಅದ್ರ ಜೊತೆಗೆ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ದೇವರುಗಳ ಫೋಟೋವನ್ನು ಸಹ ನೀವು ಇಡಬಹುದು. ಅಥವಾ ನಿಮ್ಮ ಗುರುಗಳಿದ್ದರೆ ನಿಮ್ಮ ಗುರುವಿನ ಫೋಟೋವನ್ನು ಸಹ ಇಟ್ಟು ನೀವು ಈ ಒಂದು ಪೂಜೆಯನ್ನು ಮಾಡಿ ಸಾಧನೆಯನ್ನು ಮಾಡಬಹುದು. ಹಾಗೆ ಜಪ ಬಂದ್ಬಿಟ್ಟು ಪ್ರತಿದಿನ ನೀವು ಕಡಿಮೆ ಅಂದರೆ 1 ಮಾಲೆ ಅಂದರೆ 108 ಮಂತ್ರವನ್ನು ನೀವು ಜಪ ಮಾಡಲೇಬೇಕು. ಅದಕ್ಕಿಂತ ಹೆಚ್ಚಿಗೆ ಎಷ್ಟು ಬೇಕಾದ್ರೂ ನೀವು ಜಪ ಮಾಡಬಹುದು. ಆದರೆ ಮಿನಿಮಮ್ 108 ನೀವು ಜಪ ಮಾಡಲೇಬೇಕು ಪ್ರತಿದಿನ. ಹಾಗೆ ಈ ವ್ರತವನ್ನು ನೀವು 21 ದಿನ ಬೇಕಾದ್ರೂ ಸಾಧನೆ ಮಾಡಬಹುದು, ಅಥವಾ 11 ದಿನ ಕೂಡ ಸಾಧನೆ ಮಾಡಬಹುದು. ಅದು ನಿಮ್ಮ ಅನುಕೂಲ. 21 ದಿನ ಸಾಧನೆ ಮಾಡತಕ್ಕಂಥವ್ರು 1 ಮಾಲೆ ಜಪ ಮಾಡಬಹುದು. 11 ದಿನ ಸಾಧನೆ ಮಾಡ್ತಕ್ಕಂಥವ್ರು ಪ್ರತಿದಿನ 2 ಮಾಲೆ ಜಪ ಮಾಡಬೇಕಾಗತ್ತೆ. ಹಾಗೆ ಈ ಒಂದು ಮಂತ್ರವನ್ನು ನೀವು ಗ್ರಹಣ ಕಾಲದಲ್ಲೂ ಸಹ ನೀವು ಜಪ ಮಾಡಿ ಸಿದ್ಧಿ ಮಾಡ್ಕೊಳ್ಬಹುದು. ಅಂದರೆ ಸೂರ್ಯಗ್ರಹಣ, ಚಂದ್ರಗ್ರಹಣ ಇದ್ದಂತಹ ಸಮಯದಲ್ಲಿ ಒಂದು ದೀಪವನ್ನು ಹಚ್ಚಿ ದೀಪದ ಮುಂದೆ ಕೂತ್ಕೊಂಡು, ಈ ಗ್ರಹಣಗಳ ಸಮಯದಲ್ಲಿ ಯಾವುದೇ ರೀತಿಯ ಪೂಜೆ ಪುನಸ್ಕಾರ ಮಾಡೋ ಹಾಗಿಲ್ಲ. ಬರೀ ಒಂದು ದೀಪ ಹಚ್ಕೊಂಡು ಕೂತ್ಕೊಂಡು ಜಪ ಮಾಡೋದು. ಹಾಗೆ ನೈವೇದ್ಯವನ್ನು ಸಹ ನೀವು ಇಡಬೇಕಾಗತ್ತೆ. ಪಾನೀಯವನ್ನು, ಕುಡಿಯೋದಕ್ಕೆ ನೀರನ್ನು ಸಹ ನೀವು ಇಡಬೇಕಾಗತ್ತೆ. ಇಷ್ಟು ಈ ಒಂದು ಸಾಮಗ್ರಿಗಳು ಮತ್ತು ಈ ಒಂದು ಸಾಧನೆಯ ನಿಯಮಗಳು. ನೋಡಿ, ಇದಕ್ಕೂ ಮುಂಚೆ ನೀವು ಇದು ಬಂಧನ ತೆಗೆಯುವ ಮಂತ್ರ ಆಗಿರೋದ್ರಿಂದ ನಿಮ್ಮ ಕೈಯಲ್ಲಿ, ಸೊಂಟದಲ್ಲಿ, ಕುತ್ತಿಗೆಯಲ್ಲಿ ಯಾವುದೇ ರೀತಿಯ ದಾರಗಳನ್ನು ನೀವು ಕಟ್ಕೊಂಡಿದ್ರೆ ಅದನ್ನೆಲ್ಲವನ್ನು ಕಟ್ ಮಾಡಿ ಬಿಸಾಕಬೇಕಾಗತ್ತೆ. ಬರೀ ಯಾವುದೇ ರೀತಿಯ ಮಾಲೆಗಳನ್ನು ನೀವು ಧಾರಣೆ ಮಾಡ್ಕೊಳ್ಳೋ ಹಾಗಿಲ್ಲ. ಯಾವುದೇ ರೀತಿಯ ದಾರವನ್ನು ನೀವು ಕಟ್ಕೊಳ್ಳೋ ಹಾಗಿಲ್ಲ. ಯಾಕಂದರೆ ಇಲ್ಲಿ ಕಟ್ಟು ಬಿಚ್ಚತಕ್ಕಂತಹ ಒಂದು ಮಂತ್ರ ಇದು. ಹಾಗಾಗಿ ನೀವು ಕಟ್ಟುಗಳನ್ನು ನೀವು ಹಾಕ್ಕೊಳ್ಳೋ ಹಾಗಿಲ್ಲ. ಬೇಕಾದ್ರೆ ವ್ರತ ಮುಗಿದ ಮೇಲೆ ಬೇಕಾದ್ರೆ ನೀವು ಕಟ್ಕೊಳ್ಬೋದು, ಹಾಕ್ಕೊಳ್ಬೋದು. ಬಟ್ ಇಲ್ಲಿ ಏನು ಆ ರೀತಿ ಮಾಡೋ ಹಾಗಿಲ್ಲ. ಆಮೇಲೆ ಇಲ್ಲಿ ರಕ್ಷಾ ಮಂತ್ರವನ್ನು ಸಹ ನೀವು ಜಪ ಮಾಡೋ ಹಾಗಿಲ್ಲ. ಯಾಕಂದರೆ ಇದು ನಿಮ್ಮಲ್ಲಿರ್ತಕ್ಕಂಥದ್ದು ಹೊರಗಡೆ ಹೋಗ್ತಕ್ಕಂಥ ಒಂದು ಪ್ರಕ್ರಿಯೆ. ಹಾಗಾಗಿ ರಕ್ಷಾ ಮಂತ್ರ ಜಪ ಮಾಡಿದಾಗ ಏನಾಗುತ್ತೆ, ಅದು ನಿಮ್ಮ ರಕ್ಷಾ ಮಂತ್ರ ಅಲ್ಲಿ ತಡೆ ಹಿಡಿದು ಬಿಡ್ತದೆ, ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ರಕ್ಷಾ ಮಂತ್ರ ಅಂದರೆ ಹೊರಗಡೆದು ಒಳಗಡೆ ಬರೋ ಹಾಗಿಲ್ಲ, ಒಳಗಡೆ ಇರೋದು ಹೊರಗಡೆ ಹೋಗೋಕ್ಕಾಗಲ್ಲ, ಆ ರೀತಿ ಆಗಿಬಿಡುತ್ತೆ. ಹಾಗಾಗಿ ನೀವು ಯಾವುದೇ ಬಂಧನ ಮಂತ್ರಗಳನ್ನು ಜಪ ಮಾಡುವಾಗ ನೀವು ರಕ್ಷಾ ಮಂತ್ರವನ್ನು ಜಪ ಮಾಡೋ ಹಾಗಿಲ್ಲ. ಇದು ಒಂದು ಕಂಡೀಷನ್ನು. ನೋಡಿ, ಈಗ ನೀವು ಸಾಧನೆಯನ್ನು ಪ್ರಾರಂಭ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ. ಮೊದಲಿಗೆ ನೀವು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಬಂದು ನಿಮ್ಮ ದೇವರ ಕೋಣೆಯಲ್ಲಿ ಕುಳಿತುಕೊಳ್ಳಿ. ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡ್ಬಂದು ಕೂತ್ಕೊಳ್ಬೇಕು. ಒಂದೊಂದಕ್ಕೂ ಅಗ್ಲಗ್ಲ ಎದ್ದು ಹೋಗ್ತಾ ಇರಬಾರ್ದು. ಈಗ ಫಸ್ಟು ನೀವು ಶುದ್ಧೀಕರಣ ಮಾಡ್ಕೊಳ್ಬೇಕು. ಅಂದರೆ ನೀವು ತಂದಿರ್ತಕ್ಕಂಥ ಸಾಮಗ್ರಿಗಳು ಏನೇ ಆಗಿರಲಿ, ಹೂವು, ಹಣ್ಣು ಅಥವಾ ಎಣ್ಣೆ, ನೀವು ಪೂಜಾ ಸಾಮಗ್ರಿಗಳನ್ನು ತಂದಿರ್ತೀರಲ್ವಾ, ಕೆಲವು ಕಡೆ ಅಶುದ್ಧಿ ಆಗಿರ್ತದೆ. ಹಾಗಾಗಿ ಅದಕ್ಕೆ ಗಂಗಾ ಜಲವನ್ನು ಸಿಂಪಡಿಸಿ ಒಂದು ಮಂತ್ರ ಬರುತ್ತೆ, ಶುದ್ಧಿ ಮಂತ್ರ. ಆ ಮಂತ್ರವನ್ನು ಹೇಳಿ, ಗೊತ್ತಿದ್ರೆ ಹೇಳಿ, ಗೊತ್ತಿಲ್ಲ ಅಂದರೆ ಈ ರೀತಿ ಹೇಳ್ಕೊಳ್ಳಿ: ಪರಮಾತ್ಮ ಅಪವಿತ್ರವಾಗಿರ್ತಕ್ಕಂತಹ ಎಲ್ಲ ವಸ್ತುಗಳು ಪವಿತ್ರವಾಗಲಿ ಅಂತ ಹೇಳಿಬಿಟ್ಟು ಪ್ರಾರ್ಥನೆ ಮಾಡಿ ನೀರನ್ನು ಚಿಮುಕಿಸಿ. ಶುದ್ಧೀಕರಣ ಆಯಿತು. ಇದಾದ ನಂತರ ನೀವು ಪೂಜೆನ ಪ್ರಾರಂಭ ಮಾಡಬೇಕಾಗತ್ತೆ. ಅಂದರೆ ನೀವು ಪ್ರತಿದಿನ ಮನೆಯಲ್ಲಿ ಯಾವ ರೀತಿ ಮಾಡ್ತೀರೋ ಆ ರೀತಿ ನೀವು ಪೂಜೆಯನ್ನು ಮಾಡಿ.
ಜೊತೆಗೆ ನೀವೊಂದು ಕಳಸವನ್ನು ಇಡಬೇಕಾಗತ್ತೆ. ಆಮೇಲೆ ನೈವೇದ್ಯವನ್ನು ಇಡಬೇಕಾಗತ್ತೆ. ಪಾನೀಯವನ್ನು ಕುಡಿಯೋದಕ್ಕೆ ನೀರನ್ನು ಇಡಬೇಕಾಗತ್ತೆ. ಈಗ ಪಂಚೋಪಚಾರ ಪೂಜೆ ಆಯಿತು ಅಂದರೆ ನೀವು ಪ್ರತಿನಿತ್ಯ ಯಾವ ರೀತಿ ಪೂಜೆ ಮಾಡ್ತೀರೋ ಆ ರೀತಿ ನೀವು ಪೂಜೆ ಎಲ್ಲ ಮಾಡಿ ಮುಗಿಸಿದ ನಂತರ ನೀವು ಈಗ ಮಂತ್ರ ಜಪ ಮಾಡಬೇಕಾಗತ್ತೆ. ಆಸನದ ಮೇಲೆ ಕುತ್ಕೊಂಡಿದ್ದೀರಾ. ಈಗ ಫಸ್ಟು ನೀವು ಗಣಪತಿಯ ಮಂತ್ರವನ್ನು ಜಪ ಮಾಡಿ. ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ. ಈ ಗಣಪತಿ ಮಂತ್ರವನ್ನು 21 ಸಾರಿ ಆದರೂ ಜಪ ಮಾಡಿ ಅಥವಾ 108 ಸಾರಿ ಆದರೂ ಜಪ ಮಾಡಿ. ಈಗ ನವಗ್ರಹ ಮಂತ್ರ. ಓಂ ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಚ ಗುರುಶ್ಚ ಗುರು ಶುಕ್ರ ಶನಿ ರಾಹು ಕೇತವ ಸರ್ವೇ ಗ್ರಹಂ ಶಾಂತಿ ಖರಾಭವಂತು. ಈ ನವಗ್ರಹ ಮಂತ್ರವನ್ನು 9 ಸಾರಿ ಆದರೂ ಹೇಳಿ ಅಥವಾ 21 ಸಾರಿ ಆದರೂ ಜಪ ಮಾಡಿ. ಈಗ ಗುರುವಿನ ಪೂಜೆ ಮಾಡಬೇಕಾಗತ್ತೆ. ನಿಮಗೆ ಯಾರಾದರೂ ಗುರುಗಳಿದ್ದರೆ ಆ ಗುರುವಿನ ಪೂಜೆಯನ್ನು ಮಾಡಿ. ಆ ಗುರುಗಳು ಕೊಟ್ಟಿರ್ತಕ್ಕಂತಹ ಗುರು ಮಂತ್ರವನ್ನು 108 ಸಾರಿ ಜಪ ಮಾಡಿ. ಗುರುಗಳು ಯಾರೂ ಇಲ್ಲ ಅಂದರೆ ನೀವು ಶಿವನನ್ನು ಈ ಒಂದು ಸಾಧನೆಗೆ ಗುರುವಾಗಿ ಸ್ವೀಕರಿಸಬಹುದು. ಶಿವನ ಗುರು ಮಂತ್ರ ಈ ರೀತಿ ಇದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ಪಂಚಾಕ್ಷರಿ ಮಂತ್ರವನ್ನು 108 ಸಾರಿ ಜಪ ಮಾಡಿ. ಇದು ಗುರು ಮಂತ್ರ. ಹಾಗೆ ಈ ಒಂದು ಸಾಧನೆಗೆ ನೀವು ಶ್ರೀ ಕೃಷ್ಣ ಪರಮಾತ್ಮನನ್ನು ಸಹ ಗುರುವಾಗಿ ಸ್ವೀಕರಿಸಿ ಕೃಷ್ಣನ ಗುರು ಮಂತ್ರವನ್ನು ಜಪ ಮಾಡಬಹುದು. ನಿಮಗೆ ದೇಹದಾರಿ ಗುರುಗಳಿದ್ದರೆ ಅವರನ್ನೇ ಪೂಜೆ ಮಾಡಿ ಅವ್ರು ಕೊಟ್ಟಿರ್ತಕ್ಕಂಥ ಮಂತ್ರವನ್ನೇ ಗುರು ಮಂತ್ರವನ್ನೇ ಜಪ ಮಾಡಿ. ನಿಮಗೆ ದೇಹದಾರಿ ಗುರುಗಳು ಯಾರೂ ಇಲ್ಲ ಅಂದರೆ ಭಗವಂತನನ್ನು ನೀವು ಗುರುವಾಗಿ ಸ್ವೀಕರಿಸಿ ಈ ಒಂದು ಸಾಧನೆಯನ್ನು ಮಾಡಬಹುದು. ಈಗ ಕೃಷ್ಣನ ಗುರುಮಂತ್ರ ಈ ರೀತಿ ಇದೆ. ಕ್ಲೀಂ ಕೃಷ್ಣಾಯ ನಮಃ, ಕ್ಲೀಂ ಕೃಷ್ಣಾಯ ನಮಃ, ಕ್ಲೀಂ ಕೃಷ್ಣಾಯ ನಮಃ. ಈ ಕೃಷ್ಣನ ಗುರುಮಂತ್ರವನ್ನು 108 ಸಾರಿ ಜಪ ಮಾಡಿ. ಈಗ ಗುರು ಪೂಜೆ ಆಯಿತು, ಗುರು ಮಂತ್ರ ಆಯಿತು. ಈಗ ಸಂಕಲ್ಪ ಮಾಡಿಕೊಳ್ಬೇಕು. ನಿಮ್ಮ ಬಲಗೈ ಹಸ್ತದ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸಂಕಲ್ಪ ಮಾಡಿ. ಸಂಕಲ್ಪ ಅಂದರೆ ನಿಮ್ಮ ಹೆಸರು, ನಿಮ್ಮ ರಾಶಿ, ನಿಮ್ಮ ನಕ್ಷತ್ರ, ನಿಮ್ಮ ಗೋತ್ರ, ನಿಮ್ಮ ತಂದೆ ತಾಯಿ ಹೆಸರು, ಆಮೇಲೆ ಅವತ್ತಿನ ದಿನ, ಯಾವ ವಾರ, ಆ ದಿನ ನಕ್ಷತ್ರ ತಿಥಿ ವಾರ ಎಲ್ಲ ಗೊತ್ತಿದ್ರೆ ಹೇಳಿ. ಅಥವಾ ಏನು ಗೊತ್ತಿಲ್ಲ ಅಂದರೆ ಅವತ್ತಿನ ದಿನ ಹೇಳಿ. ವಾರ ಗೊತ್ತಿರುತ್ತಲ್ಲ ನಿಮಗೆ, ಆ ವಾರದ ಬಗ್ಗೆ ಹೇಳಿಬಿಟ್ಟು ಇವತ್ತಿನ ದಿನ ಇಂಥವರ ಮಗಳಾದಂತಹ ನಾನು, ಇಂಥವರ ಮಗನಾದಂತಹ ನಾನು ಈ ರೀತಿಯ ಒಂದು ಸಾಧನೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಯಾವ ಸಾಧನೆ ಅಂದರೆ ನನಗೆ ಯಾರಾದರೂ ಮಾಟ ಮಂತ್ರಗಳನ್ನು ಮಾಡಿ ವಾಮಾಚಾರ ಪ್ರಯೋಗವನ್ನು ಮಾಡಿ ನನ್ನನ್ನು ಮಂತ್ರಶಕ್ತಿಯಿಂದ ತಂತ್ರಶಕ್ತಿಯಿಂದ ನನ್ನನ್ನು ಬಂಧನಗೊಳಿಸಿದ್ದರೆ ನನ್ನಲ್ಲಿರ್ತಕ್ಕಂತಹ ಎಲ್ಲ ರೀತಿಯ ಬಂಧನಗಳು ನನ್ನನ್ನು ಬಿಟ್ಟು ಹೊರಗಡೆ ಹೋಗಲಿ. ನಾನು ಬಂಧನ ಮುಕ್ತನಾಗಬೇಕು. ಅದಕ್ಕಾಗಿ ಈ ಒಂದು ಸಾಧನೆಯನ್ನು ಮಾಡ್ತಾಯಿದ್ದೀನಿ. ಪರಮಾತ್ಮ, ಗುರುದೇವ, ಮಾತಾ ನನಗೆ ಆಶೀರ್ವಾದ ಮಾಡಿ ಅನುಗ್ರಹಿಸಿ, ಆಜ್ಞೆಯನ್ನು ಕೊಡಿ, ಕಾಪಾಡಿ ಅಂತ ಸಂಕಲ್ಪ ಮಾಡಿಕೊಳ್ಳಿ. ಆಮೇಲೆ ನಾನು ಇಷ್ಟು ದಿನ ವ್ರತವನ್ನು ಮಾಡ್ತೀನಿ, 21 ದಿನ ಆಗಿರ್ಬೋದು, 11 ದಿನ ಆಗಿರ್ಬೋದು, 48 ದಿನ ಆಗಿರ್ಬೋದು, ನಿಮ್ಮ ಅನುಕೂಲ. ಆಮೇಲೆ ಪ್ರತಿದಿನ ಇಷ್ಟು ಮಂತ್ರವನ್ನು ನಾನು ಇಷ್ಟು ಮಾಲೆಯನ್ನು ಜಪ ಮಾಡ್ತೀನಿ ಅದನ್ನು ಸಹ ಹೇಳ್ಕೊಳ್ಬಹುದು. ಸಂಕಲ್ಪದಲ್ಲಿ ಎಲ್ಲವನ್ನು ಹೇಳಿಕೊಂಡು ನಿಮ್ಮ ಹಸ್ತದಲ್ಲಿರ್ತಕ್ಕಂತಹ ನೀರನ್ನು ಅಲ್ಲೇ ಪಕ್ಕದಲ್ಲಿ ಭೂಮಿ ಮೇಲೆ ಬಿಟ್ಬಿಡಿ. ಮತ್ತು ಕೈ ತೊಳ್ಕೊಳ್ಳಿ. ಈಗ ಮಾಲೆ ತಗೊಂಡು ನೋಡಿ, ಮಾಲೆನ ನೆಲದ ಮೇಲೆ ಇಡಬಾರ್ದು. ಯಾವುದಾದ್ರು ಒಂದು ಬಟ್ಟಲು ತೊಗೊಳ್ಳಿ, ಬಟ್ಟಲಲ್ಲಿ ಇಕ್ಕೊಳ್ಳಿ, ಅಥವಾ ಒಂದು ಮಣೆ ಇಕ್ಕೊಳ್ಳಿ, ಮಣೆ ಮೇಲೆ ಇಕ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಜಪ ಮಾಡ್ತಕ್ಕಂಥ ಮಾಲೆಯನ್ನು ನೆಲದ ಮೇಲೆ ಇಡಬಾರ್ದು. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಮಾಲೆಯನ್ನು ಜಪ ಮಾಡಬೇಕು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಈಗ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರ. ಈ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರನ ಜಪ ಮಾಡಿ. ಗುರು ಸಟ್ ಗುರು ಹೈ ವೀರ್, ಗುರು ಸಾಹಬ್ ಸುಮರೋ ಬಡಿ ಬಾತ್, ಸಿಂಗಿ ಟೋರೋ ವನ್ ಕಹೋ ಮನ್ ನಾವೋ ಕರ್ತಾರ್, ಸಕಲ್ ಗುರುನ್ ಕಾ ಹರ್ ಬಜೆ ಗಟ್ಟಾ ಪಕರ್ ಉಟ್ ಜಾಗ್, ಚೇತ್ ಸಂಬಾರ್ ಶ್ರೀ ಪರಮಹಂಸ್. ಈ ಒಂದು ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನು 21 ಸಾರಿ ಆದರೂ ನೀವು ಹೇಳಬೇಕಾಗತ್ತೆ. ಯಾಕೆಂದರೆ ಪ್ರತಿ ಶಾಬರ ಮಂತ್ರಗಳನ್ನು ಹೇಳೋಕ್ಕಿಂತ ಮುಂಚೆ ಈ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನು ಹೇಳಿದ್ರೆ ಆ ಮೂಲ ಮಂತ್ರಗಳು ಆದಷ್ಟು ಬೇಗನೆ ನಿಮಗೆ ಸಿದ್ಧಿಯಾಗುತ್ತೆ. ನೋಡಿ, ಈಗ ಮೂಲ ಮಂತ್ರ ಈ ರೀತಿ ಇದೆ.
ಓಂ ನಮೋ ಆದೇಶ್ ಗುರು ಕಾ ಅಲ್ಕೋಲು ಬಲ್ಕೋಲು ಜಲ್ಕೋಲು ತಲ್ಕೋಲು ಧರ್ತಿ ಆಕಾಶ್ ಕೋಲು ಚಲ್ತಾ ಯೋಗಿ ಕೋಲು ಗದ್ದಿ ಬೈಟ ಬನಿಯಾ ಕೋಲು कर व्यापार कोलू जो इतना ना कोले तो गुरु गोरखनाथ लाजे मेरा कोला ना कोले तो गुरु मच्छेंद्रनाथ लाजे काज व्यापार चले घर व्यापार बंधन कुले शब्द सांचा पिंड कांचा फुरो मंत्र ईश्वरो वाचा आदेश 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 ನೋಡಿ ಈ ಮಂತ್ರವನ್ನು ನೀವು ಪ್ರತಿದಿನ 108 ಸಾರಿ ಜಪ ಮಾಡಬೇಕಾಗತ್ತೆ. ಆಗ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಬಂಧನಗಳು ಕಟ್ಟುಗಳು ಎಲ್ಲವೂ ಸಹ ನಿಮ್ಮನ್ನು ಬಿಟ್ಟು ಹೊರಗಡೆ ಹೊರಟೋಗ್ಬಿಡ್ತದೆ. ಇದು ನೋಡಿ, ನೀವು ಹೋಗಿ ಕಟ್ಟೋಡಿಸ್ತೀರ ಗೊತ್ತಾ, ಜ್ಞಾಪನ ಇರಬೇಕು ನಿಮಗೆ. ನೀವು ಕೆಲವು ಕಡೆ ದೇವಸ್ಥಾನಗಳಲ್ಲಿ ಹೋಗಿ ನಿಮಗೆ ಕಟ್ಟೊಡಿತಾರೆ. ಆ ಕಟ್ಟು ಹೊಡೆಯೋದಕ್ಕೆ ನಿಮಗೆ ಅನುಕೂಲ ಇಲ್ಲ ಅಂದರೆ ಈ ಮಂತ್ರನ ನೀವು ಜಪ ಮಾಡಬಹುದು. ಇದು ಕಟ್ಟು ಹೊಡೆಯೋ ರೀತಿ ಒಂದು ಮಂತ್ರ. ಇದು ದಾಟಾಗಿದ್ದರೆ, ಮಾಟ ಮಂತ್ರ ಆಗಿದ್ದರೆ, ದೃಷ್ಟಿಯಾಗಿದ್ದರೆ ಅಥವಾ ಇನ್ನು ಬೇರೆ ಏನೋ ಸಮಸ್ಯೆಗಳಾಗಿದ್ದರೆ ಅವಾಗ ಕಟ್ಟೋಡಿಸ್ತಾರೆ ಕೆಲವು ಕಡೆ. ಆ ಕಟ್ಟು ಹೊಡಿತಕ್ಕಂತಹ ಮಂತ್ರ ಇದು. ನಮ್ಮ ಕನ್ನಡದಲ್ಲಿ ಹೇಳಬೇಕಂದ್ರೆ ಇದನ್ನು ಹಿಂದಿನಲ್ಲಿ ಬಂಧನ ತೆಗೆಯುವ ಮಂತ್ರ ಅಂತಲೂ ಸಹ ಹೇಳ್ತಾರೆ. ಹಾಗಾಗಿ ನೀವು ಇದನ್ನು ಸಾಧನೆ ಮಾಡಿ, ನಿಮಗೆ ಒಳ್ಳೆಯದಾಗತ್ತೆ. ಈಗ ಜಪ ಎಲ್ಲ ಮುಗಿದ ಮೇಲೆ ಕರ್ಪೂರವನ್ನು ಹಚ್ಚಿ ಆರತಿಯನ್ನು ಮಾಡಿ, ಅಲ್ಲಿ ಮಂಟಪದ ಮೇಲೆ ಇರ್ತಕ್ಕಂಥ ಎಲ್ಲ ದೇವರುಗಳಿಗೂ ಆರತಿಯನ್ನು ಮಾಡಿ ಕೈ ಮುಗಿದು ಅರ್ಪಣೆ ಮಾಡಿ. ಈಗ ಪರಮಾತ್ಮ, ಮಾತಾ, ಗುರುದೇವ, ಇವತ್ತಿನ ದಿನ ನಾನು ಮಾಡಿರ್ತಕ್ಕಂಥ ಇವತ್ತಿನ ಈ ಒಂದು ಪೂಜೆಯನ್ನು ಸ್ವೀಕರಿಸು, ನೈವೇದ್ಯವನ್ನು ಸ್ವೀಕರಿಸು, ಪಾನೀಯವನ್ನು ಸ್ವೀಕರಿಸು. ಹಾಗೆ ನಾನು ಜಪ ಮಾಡಿರ್ತಕ್ಕಂತಹ ಮಂತ್ರವನ್ನು ಸ್ವೀಕರಿಸಿ ನನಗೆ ಸಿದ್ಧಿ ಮಾಡಿಕೊಡು ಅಂತ ಬೇಡ್ಕೊಳ್ಳಿ, ಅರ್ಪಣೆ ಮಾಡಿ. ನೋಡಿ, ಈಗ ಅರ್ಪಣೆ ಆದಮೇಲೆ ಕ್ಷಮಾ ಪ್ರಾರ್ಥನೆ ಮಾಡಬೇಕು. ಕ್ಷಮಾ ಪ್ರಾರ್ಥನೆ ಅಂದರೆ, ಪರಮಾತ್ಮ, ಮಾತಾ, ನಾನು ಮಾಡಿರ್ತಕ್ಕಂಥ ಇವತ್ತಿನ ಪೂಜೆಯಲ್ಲಿ ನನ್ನ ಕಡೆಯಿಂದಾಗಲಿ ಅಥವಾ ನಮ್ಮ ಮನೆಯವರ ಕಡೆಯಿಂದ ಆಗಲಿ ಏನಾದರೂ ಒಪ್ಪು ತಪ್ಪುಗಳಾಗಿದ್ದರೆ, ಲೋಪದೋಷಗಳಾಗಿದ್ದರೆ, ಅಂಟು ಮುಂಟುಗಳಾಗಿದ್ದರೆ ದಯಮಾಡಿ ನನ್ನನ್ನು ಕ್ಷಮಿಸಿ ಅಂತ ಬೇಡ್ಕೊಳ್ಳಿ. ಕ್ಷಮಾ ಪ್ರಾರ್ಥನೆನ ಮಾಡ್ಕೊಳ್ಳಿ. ಯಾಕಂದರೆ ಏನೇ ಪೂಜೆ ಪುನಸ್ಕಾರ ಮಾಡುವಾಗ ಸಣ್ಣ ಪುಟ್ಟ ತಪ್ಪು ಆಗೇ ಆಗುತ್ತೆ. ಆ ತಪ್ಪಿಗಾಗಿ ಕ್ಷಮೆಯನ್ನು ಯಾಚನೆ ಮಾಡೋದು. ಕ್ಷಮಾ ಪ್ರಾರ್ಥನೆ ಆದಮೇಲೆ ಈಗ ಅವತ್ತಿನ ದಿನದ ಪೂಜೆ ವ್ರತ ಮುಗೀತು. ಈಗ ನಿಯಮಗಳು, ಈ ಒಂದು ವ್ರತ ಮಾಡುವತಕ್ಕಂಥ ಸಮಯದಲ್ಲಿ ನೀವು ಪಾಲಿಸಬೇಕಾದಂತಹ ನಿಯಮಗಳು ಬಂದ್ಬಿಟ್ಟು, ಸಾತ್ವಿಕ ಆಹಾರವನ್ನು ಮಾತ್ರ ನೀವು ಸೇವನೆ ಮಾಡಬೇಕು. ಮಾಂಸ ಮದ್ಯಾಹಾರಗಳನ್ನು, ಡ್ರಿಂಕ್ಸ್, ಸಿಗರೇಟ್ ಇವ್ಯಾವುದನ್ನು ನೀವು ಸೇವನೆ ಮಾಡೋ ಹಾಗಿಲ್ಲ. ಬ್ರಹ್ಮಚರ್ಯವನ್ನು ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು. ಜೊತೆಗೆ ನೀವು ಫ್ರೀ ಇದ್ದವಾಗೆಲ್ಲ ನೀವು ನಾಮಜಪವನ್ನು ಮಾಡಬೇಕಾಗತ್ತೆ. ಅಂದರೆ ನಿಮ್ಮ ಗುರುವಿನ ನಾಮಜಪ ಅಥವಾ ನಿಮ್ಮ ವ್ರತದಲ್ಲಿ ಬರ್ತಕ್ಕಂಥ ದೇವರುಗಳು, ಯಾವ ದೇವ್ರದ್ದು ವ್ರತ ಮಾಡ್ತಿರ್ತೀರೋ ಅಥವಾ ಯಾವ ಗುರುಗಳದ್ದು ವ್ರತ ಮಾಡ್ತಿರ್ತೀರೋ ಆ ದೇವರುಗಳ ನಾಮಜಪವನ್ನು ನೀವು ಮಾಡಬೇಕಾಗತ್ತೆ. ನೋಡಿ, ಈಗ ಪ್ರಯೋಗ, ಇದರಲ್ಲಿ ಪ್ರಯೋಗ ಬಂದ್ಬಿಟ್ಟು ಏನಂದರೆ, ನೀವು ವ್ರತವನ್ನು ಮಾಡಿದ್ರೆ, ಜಪ ಮಾಡಿದ್ರೆ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಬಂಧನಗಳು ಬಿಟ್ಟು ಹೊರಟೋಗ್ಬಿಡುತ್ತೆ. ಯಾರಿಗೆ ಆ ವ್ಯಕ್ತಿಗೆ ಇರ್ತಕ್ಕಂಥ ಸಮಸ್ಯೆಗಳು, ಬಂಧನಗಳು ಬಿಟ್ಟು ಹೊರಟೋಗ್ಬಿಡ್ತದೆ, ಬಂಧನ ಕಟ್ಟಾಗ್ಬಿಡ್ತದೆ. ನಿಮ್ಮ ಮನೆಯವ್ರಿಗೆ ಮಾಡಬೇಕು ಅಂದರೆ ಆ ಮನೆಗಳಲ್ಲಿ 108 ಸಾರಿ ಹೋಮವನ್ನು ಮಾಡಬೇಕಾಗತ್ತೆ. ಹೋಮ ಯಾವ ರೀತಿ ಮಾಡೋದು ಅಂತಂದರೆ, ನೋಡಿ, ಹೋಮ ಕುಂಡವನ್ನು ತಗೊಳ್ಳಿ. ನಾನು ನಿಮಗೆ ಹೋಮ ಮಾಡೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಆ ರೀತಿ ನೀವು ಹೋಮ ಮಾಡಬೇಕಾಗತ್ತೆ. ಮಾವಿನ ಸೌದೆಯನ್ನು ತಗೊಳ್ಳೋದು, ಆಮೇಲೆ ಹವನ್ ಸಾಮಗ್ರಿ ಅಂತ ಸಿಗುತ್ತೆ ಪ್ಯಾಕೆಟ್ನಲ್ಲಿ, ಅರ್ಧ kg 1 kg ಬರುತ್ತೆ. ಅದರಲ್ಲಿ ಎಲ್ಲ ರೀತಿಯ ಗಿಡಮೂಲಿಕೆಗಳು ಸಣ್ಣ ಸಣ್ಣ ಕಟ್ ಮಾಡಿ ಪೀಸ್ ಮಾಡಿ ಹಾಕಿ ಒಂದು ಪ್ಯಾಕ್ ಥರ ಮಾಡಿರ್ತಾರೆ. ಆ ಹವನ್ ಸಾಮಗ್ರಿನ ತಂದು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿ ಹೋಮಕುಂಡದಲ್ಲಿ ಈ ಮಾವಿನ ಸೌದೆಗಳನ್ನು ಹಚ್ಚಿ ಬೆಂಕಿ ಪ್ರಜ್ವಲಿಸಿ ಆ ಹೋಮಕುಂಡದಲ್ಲಿ ಈ ಒಂದು ಸಾರಿ ಮಂತ್ರವನ್ನು ಹೇಳೋದು, ಒಂದು ಚಿಟಿಕಿ ಆ ಒಂದು ಇದು ಹವನ್ ಸಾಮಗ್ರಿಯನ್ನು ಹೋಮಕ್ಕೆ ಹಾಕೋದು, ಒಂದು ಮಂತ್ರವನ್ನು ಹೇಳೋದು, ಒಂದು ಸಾರಿ ಸ್ವಲ್ಪ ಹವನ್ ಸಾಮಗ್ರಿಯನ್ನು ಹೋಮಕ್ಕೆ ಹಾಕೋದು. ಈ ರೀತಿ ಮಾಡ್ತಾ 108 ಸಾರಿ ಆಹುತಿ ಕೊಟ್ಟು ಹೋಮವನ್ನು ಮಾಡೋದು. ಆಗೇನಾಗುತ್ತೆ, ಆ ಹೋಮದ ಹೊಗೆಯಿಂದ ಆ ಮನೆಯ ಒಳಗಡೆ ಎಲ್ಲ ಇರ್ತಕ್ಕಂಥ ಬಂಧನಗಳು, ದುಷ್ಟಶಕ್ತಿಗಳು, ಭೂತ ಪ್ರೇತಗಳು, ಪೀಡೆ ಪಿಶಾಚಿಗಳು ಎಲ್ಲವೂ ಸಹ ಬಿಟ್ಟು ಮನೆಯನ್ನು ಬಿಟ್ಟು ಹೊರಗಡೆ ಹೊರಟೋಗ್ಬಿಡ್ತದೆ. ಈ ರೀತಿ ಹೋಮದ ಮುಖಾಂತರ ನೀವು ಮನೆಯನ್ನು ರಕ್ಷಣೆ ಮಾಡ್ಬೋದು. ಜಪ ಮಾಡೋದ್ರ ಮುಖಾಂತರ ಬಂಧನಗಳಿಂದ ಮುಕ್ತಗೊಳಿಸಿಕೊಳ್ಳಬಹುದು.
ಇದು ಪ್ರಯೋಗದ ಕ್ರಮ. ಸರಿ ವೀಕ್ಷಕರೇ, ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ